ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದ್ದ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಂತ್ರ ಪ್ರತಿತಂತ್ರವನ್ನು ಹೆಣಿತಾ ಇದ್ದಾರೆ. ಅದರಲ್ಲೂ ಕೂಡ ಶಾಸಕರ ಬಲಾಬಲದ ವಿಚಾರ ಕೂಡ ತುಂಬ ಮುಖ್ಯವಾಗುತ್ತೆ. ಹಳೆ ಬೇರು ಹೊಸ ಚಿಗುರು, ಡಿಕೆ ನಂಬರ್ ಗೇಮ್ನ ತಂತ್ರ. ಹೊಸದಾಗಿ ಗೆದ್ದವರು ಟಾರ್ಗೆಟ್ ಅಂತೆ, ನಿಷ್ಠರ ಮೇಲೂ ಡಿಕೆ ಕಣ್ಣಿಟ್ಟಿದ್ದಾರಂತೆ. ಏನಿದು ಡಿಕೆಶಿ ಪವರ್ಫುಲ್ ಅಸ್ತ್ರ? ಯಾರಿಗೆಲ್ಲ ಗಾಳ ಗೊತ್ತಾ? ಟೀಮ್ ಟು ಟೀಮ್ ಮೂಲಕ ಪವರ್ ಶೇರ್ ಕ್ಲೈಮ್ಗೆ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೀಕ್ರೆಟ್ ಓಟ್ ಗೇಮ್ಗೆ ಪಟ್ಟನ್ನ ಹಿಡಿತಾರಾ ಡಿಕೆ ಬ್ರದರ್ಸ್ ವರಿಷ್ಠರ ಮುಂದೆ ಅಂತ ಹೇಳಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಶಾಸಕರ ಬಲಾಬಲ ಅಂತ ಬಂದರೂ ಕೂಡ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಡಿಕೆ ಬ್ರದರ್ಸ್ ಹಾಕುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಅದರ ಜೊತೆಗೆ ವರಿಷ್ಠರ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಿ ಮತ್ತೊಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಡಿಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂತಹ ಕೆಲಸ ಡಿಕೆ ಬ್ರದರ್ಸ್ ಕಡೆಯಿಂದ ಆಗ್ತಾ ಇದೆ. ಸ್ಟ್ರಾಟಜಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಜಕಾರಣದಲ್ಲಿ. ಸೊ ಸ್ಟ್ರಾಟಜಿಯ ಭಾಗದ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿಯಲ್ಲಿ ಈಗ ನಂಬರ್ ಕ್ರಾಂತಿಯ ನಾಗಾಲೋಟ, ಯಾರಿಗೆ ಎಷ್ಟು ನಂಬರ್ ಡಿಸೈಡ್ ಆಗಲಿ ಅಂತ ಹೊಸ ಆಟವನ್ನ ಉರುಳಿಸ್ತಾರ. ಹಾಗಾದ್ರೆ ಮೊದಲು ನಂಬರ್ ಮೂಲಕವೇ ಸಿಎಂ ಆಯ್ಕೆ ಆಗಿದೆ, ಈಗಲೂ ಅದೇ ಆಗಲಿ, ತೋರಿಸ್ಬಿಡೋಣ ಫ್ಲೋರ್ ಸ್ಟ್ರೆಂತ್ ಎಷ್ಟು ಅನ್ನೋದನ್ನ ತೋರಿಸ್ಬಿಡೋಣ ಅನ್ನೋ ರೀತಿನಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಡೆ ಏನು? ಯಾರಿಗೆಲ್ಲ ಶಾಕ್, ಯಾರಿಗೆಲ್ಲ ಲಕ್. ಯಾರ ಸಂಖ್ಯೆ ವೃದ್ಧಿ ಆಗಿದೆ, ಯಾರ ಸಂಖ್ಯೆ ಕುಂದು ಹೋಗಿದೆ. ಯಾಕಂದರೆ ಹೈಕಮಾಂಡ್ ಹತ್ರ ಬಾರ್ಗೇನ್ ಮಾಡಬೇಕು ಅಂದರೆ ಆ ಸಾಮರ್ಥ್ಯ ಉಳ್ಕೊಳ್ಬೇಕು ನಮ್ಮ ಹತ್ರ ಅಂದರೆ ಫಸ್ಟ್ ನಂಬರ್ಸ್ ಬೇಕಾಗುತ್ತೆ. ಸೊ ಇಬ್ಬರು ನಾಯಕರು ಕೂಡ ತಮ್ಮದೇ ರೀತಿಯಲ್ಲಿ ನಂಬರ್ಗಳನ್ನು ವೃದ್ಧಿಸಿಕೊಳ್ಳೋದಕ್ಕೆ, ನಂಬರ್ಗಳನ್ನು ಸ್ಟೆಬಿಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಪಡ್ತಿದ್ದಾರೆ. ಆಗ ಒಂದು ಧೈರ್ಯ ಬರುತ್ತೆ, ಒಂದು ಮಾತಿಗೆ ತೂಕ ಬರುತ್ತೆ. ಈಗ ಆರ್ಗ್ಯೂ ಮಾಡಬೇಕು, ಚರ್ಚೆ ಮಾಡಬೇಕಂದ್ರೆ ಒಂದು ತೂಕ ಬೇಕಲ್ಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಹೈಕಮಾಂಡ್ ಮುಂದೆ ಹೋಗಿ ಏನೇ ಪ್ರಸ್ತಾಪ ಇಡಬೇಕಂದ್ರೂ ಕೂಡ ಒಂದು ಶಾಸಕರ ಬೆಂಬಲದ ಪತ್ರ ಬೇಕಾಗುತ್ತೆ, ಅಥವಾ ನಮ್ಮ ಹತ್ರ ಇಷ್ಟು ಜನ ಇದ್ದಾರೆ ಅಂತ ನಂಬರ್ ಗೇಮ್ನಲ್ಲಿ ಪ್ರೊಜೆಕ್ಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡೂ ಕಡೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ, ನಂಬರ್ಸನ್ನು ವೃದ್ಧಿಸಿಕೊಳ್ಳುವಂತಹ ಚಾಣಕ್ಯ ತಂತ್ರ ಹೇಗೆ ಅನುಸರಿಸಲಾಗ್ತಿದೆ? ಮಮತಾ, ಈ ಒಂದು ತಲೆ ಎಣಿಕೆಯ ಆಟ ಕಾಂಗ್ರೆಸ್ನಲ್ಲಿ ಹೊಸದೇನಲ್ಲ. ಸಾಕಷ್ಟು ಬಾರಿ ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಇದೇ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎ.ಕೆ. ಆಂಟನಿಯವರ ಮುಂದೆನೇ KPCC ಕಚೇರಿಯಲ್ಲಿ ಒಂದು ರೀತಿಯಲ್ಲಿ ತಲೆ ಎಣಿಕೆ ಆಗಿತ್ತು ಮತ್ತು ಒಂದು ರೀತಿಯಲ್ಲಿ ವೋಟನ್ನು ಮಾಡಿಸಿದರು. ಈ ಸಂದರ್ಭದಲ್ಲಿ ಜಾಸ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಬಂದಂಥ ಸಂದರ್ಭದಲ್ಲೇ ಅಧಿಕೃತವಾಗಿ ಅವರನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಆಗ ಅಧಿಕೃತವಾಗಿಯೇ ನಂಬರ್ ಗೇಮ್ ಆಟ ಚಾಲ್ತಿಯಲ್ಲಿತ್ತು. ಈಗ ಮೊನ್ನೆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ತಾಂತ್ರಿಕವಾಗಿ ಒಂದು ರೀತಿಯಲ್ಲಿ ವೋಟಿಂಗ್ ನಡೆದಿತ್ತು. ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಾಸ್ತಿ ವೋಟ್ ಬಂದಿತ್ತು ಅಂತ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ರು. ಆಗ ಈಗಲೂ ಕೂಡ ಈ ನಂಬರ್ ಗೇಮ್ ಆಟ ಬಂದಂಥ ಸಂದರ್ಭದಲ್ಲಿ ಅದೇ ರೀತಿಯ ಯಥಾಸ್ಥಿತಿ ಇರುತ್ತೋ ಅಥವಾ ಬೇರೆ ವೇರಿಯೇಷನ್ಗಳೇನಾದ್ರು ಇರುತ್ತೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಸಾಕಷ್ಟು ರಾಜಕೀಯ ಒಂದು ನೀರು ಹರಿದೋಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಾದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಈ ನಂಬರ್ ಗೇಮ್ ಆಟಕ್ಕೆ ಇಬ್ಬರು ಕೂಡ ಒಪ್ಕೊಳ್ತಾರಾ? ಅಂದರೆ ನಂಬರೇ ಆಗಲಿ, ನೋಡೋಣ ಶಾಸಕರು ಯಾರಿದ್ದಾರೆ, ಎಷ್ಟು ಜನ ಯಾರ ಪರ ಇದ್ದಾರೆ, ಅವ್ರ ಪರ ಅವ್ರು ಮುಖ್ಯಮಂತ್ರಿ ಆಗಲಿ ಅನ್ನೋದಕ್ಕೆ ಏನಾದರೂ ಬಂದುಬಿಡ್ತಾರ ಅನ್ನೋ ಆತಂಕವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇರ್ತಕ್ಕಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ಸಾಫ್ಟಾಗಿ ಕೂಲಾಗಿ ಎಕ್ಸಿಟ್ ಕೊಡಿಸುವಂಥದ್ದು ಅಥವಾ ಎಂಟ್ರಿ ಕೊಡಿಸುವಂಥದ್ದು ಕೂಡ ಪ್ಲಾನ್ ಮಾಡಿರ್ಬೋದು ಅಥವಾ ಮಾಡ್ದೇ ಇರ್ಬೋದು. ಆದರೆ ಈಗಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಧರ್ಮ ಸಂಕಟದಲ್ಲಿ ಇರ್ತಕ್ಕಂಥದ್ದು. ಆಗ ಇಬ್ಬರು ನಾಯಕರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್. ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ರಾಜ್ಯದ ಅಗ್ನಿ ಪರೀಕ್ಷೆ ಎದುರಾಗಿದೆ. ನಾವು ಪಂಜಾಬಲ್ಲಿ ನೋಡಿದ್ವಿ, ಏನೋ ಮಾಡೋದಕ್ಕೆ ಹೋಗಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ನ ಬದಲಾಯಿಸಿ ಚರಣಜಿತ್ ಚನ್ನಿನ ತಂದರು. ಆಮೇಲೆ ಕಾಂಗ್ರೆಸ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಯಿತು. ರಾಜಸ್ಥಾನದಲ್ಲಿ ನೋಡಿದ್ವಿ ನಾವು, ಅಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಪ್ರಾಬ್ಲಮ್ ಸಾಲ್ವೇ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಅಧಿಕಾರಕ್ಕೆ ಅವ್ರು ಬರಲಿಲ್ಲ. ಈಗ ಇಲ್ಲೇನು ಕತೆ ಅನ್ನೋದು ಕುತೂಹಲ.